ಎಲ್ಲರಿಗೂ ನಮಸ್ಕಾರ. ನವರಾತ್ರಿಯ ಈ ವಿಶೇಷ ಸಮಯದಲ್ಲಿ ಇವತ್ತು ನಾವು ಮಾತಾಡೋಣ 2ನೇ ದಿನದ ದೇವತೆ ಬಗ್ಗೆ, ಮಾತೆ ಬ್ರಹ್ಮಚಾರಿಣಿ. ಹೌದು, ನಮಸ್ಕಾರ. ಇವತ್ತಿನ ವಿಶೇಷ ಸ್ವಲ್ಪ ವಿಶೇಷ ಯಾಕಂದ್ರೆ ನಾವು ಒಂದು ಸಣ್ಣ ಕಥೆಯನ್ನ ಆಧಾರವಾಗಿಟ್ಕೊಂಡು ಮಾತಾಡ್ತಿದ್ದೀವಿ. ಇದು ಚಿಕ್ಕ ಮಕ್ಕಳಿಗಾಗಿ, ಅಂದ್ರೆ ಒಂದು 4-5 ವರ್ಷದ ಮಕ್ಕಳಿಗಾಗಿ ಹೇಳಿರೋ ಕಥೆ. ಓ, ಮಕ್ಕಳ ಕಥೆನಾ? ತುಂಬಾ ಚೆನ್ನಾಗಿದೆ. ಇದರ ಉದ್ದೇಶ ಅಂದ್ರೆ ಮಾತೆ ಬ್ರಹ್ಮಚಾರಿಣಿ ಯಾರು, ಆ ಕಥೆ ಏನು ಹೇಳುತ್ತೆ ಅಂತ ತುಂಬಾ ಸರಳವಾಗಿ, ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು. ಸರಿ ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಕಥೆಯ ಪ್ರಕಾರ ಯಾರು ಮಾತೆ ಬ್ರಹ್ಮಚಾರಿಣಿ? ಈ ಕಥೆ ಹೇಳೋ ಪ್ರಕಾರ ಮಾತೆ ಬ್ರಹ್ಮಚಾರಿಣಿ ಅಂದ್ರೆ ನಮ್ಮ ಪಾರ್ವತಿ ದೇವಿನೇ. ಅವಳದ್ದೇ ಇನ್ನೊಂದು ರೂಪ. ಚಿಕ್ಕ ವಯಸ್ಸಲ್ಲೇ ಶಿವನನ್ನೇ ಮದುವೆ ಆಗ್ಬೇಕು ಅಂತ ಮನಸ್ಸು ಮಾಡಿ ಅದಕ್ಕೋಸ್ಕರನೇ ತಪಸ್ಸು ಮಾಡ್ತಾಳೆ. ಬಹಳ ಕಠಿಣವಾದ ತಪಸ್ಸು. ಹೌದಾ? ತಪಸ್ಸು ಅಂದ್ರೆ ಸುಲಭ ಇರ್ಲಿಕ್ಕಿಲ್ಲ ಅಲ್ವಾ? ಆ ಕಥೆಯಲ್ಲಿ ಹೇಗೆ ವಿವರಿಸಿದ್ದಾರೆ ಅವರ ತಪಸ್ಸನ್ನ? ಹೌದು, ಖಂಡಿತ ಸುಲಭವಲ್ಲ. ಕಥೆಲಿ ಹೇಳ್ತಾರೆ ಅದು ತುಂಬಾ ಕಷ್ಟದ ದಾರಿಯಾಗಿತ್ತು ಅಂತ. ಮೊದಮೊದಲು ಹಣ್ಣು ಹಂಬಲುಗಳನ್ನಷ್ಟೇ ತಿಂತಿದ್ರು. ಆಮೇಲೆ ಬರೀ ಮರದ ಎಲೆಗಳನ್ನಷ್ಟೇ ತಿಂದ್ರು. ಕೊನೆಗೆ ಅದನ್ನು ಬಿಟ್ಟು ಬರೀ ನೀರ್ ಕುಡ್ದು ತಪಸ್ ಮಾಡಿದ್ರು ಅಂತ. ಅಬ್ಬಬ್ಬಾ, ಬರೀ ನೀರು ಕುಡ್ದು ಆದ್ರೂ? ಹೌದು. ಆದ್ರೆ ಒಂದು ವಿಶೇಷ ಏನಂದ್ರೆ, ಕಥೆಲಿ ಹೇಳೋ ಹಾಗೆ ಎಷ್ಟೇ ಕಷ್ಟ ಬಂದ್ರೂ ಅವರ ಮುಖದಲ್ಲಿ ನಗು ಮಾತ್ರ ಯಾವತ್ತೂ ಕಡಿಮೆ ಆಗ್ಲಿಲ್ವಂತೆ. ಓಹ್, ಅಷ್ಟು ಕಷ್ಟದಲ್ಲೂ ನಗುಮುಖನಾ? ಇದು ಕೇಳೋಕಿಷ್ಟ್ ಚೆನ್ನಾಗಿದೆ. ಹೌದು. ಅವ್ರ ಕೈಯಲ್ಲಿ ಏನಾದ್ರೂ ವಿಶೇಷವಾದ ವಸ್ತುಗಳಿರ್ತಿದ್ವಾ? ಕಥೆರೇನಾದ್ರೂ ಹೇಳಿದ್ದಾರಾ? ಖಂಡಿತ. ಕಥೆಗಳಲ್ಲಿ ಚಿತ್ರಿಸಿರೋ ಹಾಗೆ. ಆಮೇಲೆ ಅವರ ಒಂದು ಕೈಯಲ್ಲಿ ಜಪಮಾಲೆ ಇರುತ್ತೆ, ಇನ್ನೊಂದು ಕೈಯಲ್ಲಿ ಒಂದು ಕಮಂಡಲ, ಅಂದ್ರೆ ನೀರಿನ ಪಾತ್ರೆ. ಜಪಮಾಲೆ ಮತ್ತೆ ಕಮಂಡಲ ಯಾಕೆ? ಜಪಮಾಲೆ ಯಾಕಂದ್ರೆ ದೇವರನ್ನ ನೆನೆಯೋಕೆ, ಅದು ಭಕ್ತಿಗೆ ಸಂಕೇತ ಅಂಟ. ಕಮಂಡಲದಲ್ಲಿ ಶುದ್ಧವಾದ ನೀರಿರುತ್ತೆ, ಅದು ಶಾಂತಿಯ ಸಂಕೇತ. ಹೀಗೆ ಸರಳವಾಗಿ ಹೇಳಿದ್ದಾರೆ. ಓ ಸರಿ ಸರಿ, ಭಕ್ತಿ ಮತ್ತು ಶಾಂತಿ. ಜಪಮಾಲೆ, ಕಮಂಡಲ, ಕಠಿಣ ತಪಸ್ಸು, ನಗುಮುಖ, ಇಷ್ಟೆಲ್ಲ ಇದೆ ಈ ಸರಳ ಕಥೆಯಲ್ಲಿ. ಹಾಗಾದ್ರೆ ಇದ್ರಿಂದ ಮಕ್ಕಳಿಗೆ ಅಥವಾ ನಮ್ಗೆಲ್ಲ ಏನ್ ಪಾಠ ಕಲೀಲಿಕ್ಕೆ ಸಿಗುತ್ತೆ? ಹೌದು, ಇದರ ಮುಖ್ಯ ಪಾಠ ಏನಂದ್ರೆ ತುಂಬಾ ಸ್ಪಷ್ಟವಾಗಿದೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾವೆ ಅಲ್ವಾ? ಹೌದು. ಆವಾಗ ನಾವು ಧೈರ್ಯ ಕಳೆದುಕೊಳ್ಬಾರದು, ದೇವಿ ಹಾಗೆ ಶಾಂತವಾಗಿರಬೇಕು, ನಂಬಿಕೆ ಇಡಬೇಕು ಅಂತ. ಒಳ್ಳೆ ಗುಣಗಳು, ಸತ್ಯ ಮಾತಾಡೋದು, ದೇವರ ಮೇಲೆ ನಂಬಿಕೆ ಇಡೋದು, ಇದೆಲ್ಲ ನಮ್ಮ ನಿಜವಾದ ಶಕ್ತಿ ಅಂತ ಈ ಕಥೆ ಹೇಳುತ್ತಾ. ತುಂಬಾ ಸರಳವಾಗಿ. ಹೌದು, ಬಹಳ ಸುಂದರವಾದ ಸರಳವಾದ ಸಂದೇಶ, ಚಿಕ್ಕ ಮಕ್ಕಳಿಗೆ ಅರ್ಥ ಆಗೋ ಹಾಗೆ. ಇನ್ನು ನವರಾತ್ರಿಯಲ್ಲಿ ಪ್ರತಿದಿನ ಒಂದೊಂದು ಬಣ್ಣ ಇರುತ್ತಲ್ಲ, 2ನೇ ದಿನಕ್ಕೆ ಒಂದು ವಿಶೇಷ ಬಣ್ಣ ಇದೆಯಲ್ವಾ? ಹೌದು ಹೌದು, 2ನೇ ದಿನದ ಬಣ್ಣ ಕೆಂಪು. ಕೆಂಪು ಬಣ್ಣ. ಈ ಕಥೆಗೂ ಅದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ. ಈ ಕಥೆಗೆ ನಾವು ಅದನ್ನ ಜೋಡಿಸಿ ನೋಡೋದಾದ್ರೆ, ಕೆಂಪು ಬಣ್ಣ ಅಂದ್ರೆ ಶಕ್ತಿ, ಧೈರ್ಯ, ಆಮೇಲೆ ಉತ್ಸಾಹ, ಪ್ರೀತಿ, ಇವೆಲ್ಲದರ ಸಂಕೇತ. ಮಾತೆ ಬ್ರಹ್ಮಚಾರಿಣಿ ಆ ಕಷ್ಟದ ತಪಸ್ಸು ಮಾಡಬೇಕಾದ್ರೆ ಅವರ ಮನಸ್ಸಲ್ಲಿ ಅದೆಷ್ಟು ದೃಢತೆ ಇತ್ತು, ಅದೆಷ್ಟು ಧೈರ್ಯ ಇತ್ತು ಅಲ್ವಾ? ಹೌದು. ಆ ಶಕ್ತಿ, ಆ ಧೈರ್ಯ ಎಲ್ಲ ಕೆಂಪು ಬಣ್ಣದ ತರ ಪ್ರಕಾಶಮಾನವಾಗಿತ್ತು ಅಂತ ಈ ಕಥೆ ಸೂಚ್ಯವಾಗಿ ಹೇಳುತ್ತೆ. ಅದಕ್ಕೇನ ಈ ದಿನ ಕೆಲವರು ಕೆಂಪು ಬಟ್ಟೆ ಹಾಕೋದು, ಆ ದೇವಿಯ ಶಕ್ತಿ, ಧೈರ್ಯ ನಮಗೂ ಬರ್ಲಿ ಅಂತನ? ಹೌದು, ಹಂಗೆ ನಂಬುತ್ತಾರೆ. ಆ ಬಣ್ಣ ಧರಿಸೋದ್ರಿಂದ ದೇವಿಯ ಆ ಗುಣಗಳು ನಮ್ಮಲ್ಲೂ ಸ್ವಲ್ಪ ಮೂಡುತ್ತೆ ಅನ್ನೋ ಒಂದು ನಂಬಿಕೆ. ಒಟ್ಟಾರೆಯಾಗಿ ಈ ಕಥೆ, ಆಚರಣೆ, ಬಣ್ಣ ಎಲ್ಲವೂ ದೇವಿಯ ಧೈರ್ಯ, ಅವಳ ಶಕ್ತಿ, ಆಮೇಲೆ ಅವಳ ಶುದ್ಧವಾದ ಮನಸ್ಸನ್ನ ನಮಗೆ ನೆನಪು ಮಾಡುತ್ತವೆ. ಹಾಗಾದ್ರೆ ಇವತ್ತು ನಾವು ಈ ಸರಳ ಕಥೆಯ ಮೂಲಕ ಮಾತೆ ಬ್ರಹ್ಮಚಾರಿಣಿಯನ್ನ ನೆನೆಯೋಣ. ಅವರ ಧೈರ್ಯ, ಅವರ ಒಳ್ಳೆಯತನ ನಮ್ಮ ಜೀವನದಲ್ಲೂ ಇರ್ಲಿ ಅಂತೂ ಪ್ರಯತ್ನಿಸೋಣ. ಖಂಡಿತವಾಗಿ. ಈ ಕಥೆಯ ಸಾರಾಂಶ ಇಷ್ಟೇ ನೋಡಿ. 2 ಸಾಲಲ್ಲಿ ಹೇಳೋದಾದ್ರೆ, ಕಷ್ಟ ಬಂದರೂ ಧೈರ್ಯದಿಂದಿರಬೇಕು, ಒಳ್ಳೆತನವೇ ನಮ್ಮ ನಿಜವಾದ ಶಕ್ತಿ. ಹೌದು, ಬಹಳ ಸರಳ, ಆದ್ರೆ ಅಷ್ಟೇ ಮುಖ್ಯವಾದ ಮಾತು. ನಮ್ಮೊಳಗಿನ ಆ ಧೈರ್ಯ, ಆ ಶಾಂತಿಯನ್ನ ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ರೂ ಹೇಗೆ ಕಾಪಾಡ್ಕೊಳ್ಬಹುದು ಅನ್ನೋದರ ಬಗ್ಗೆ ನಾವೆಲ್ಲ ಸ್ವಲ್ಪ ಯೋಚಿಸೋಣ ಅಲ್ವಾ? ಖಂಡಿತ. ಅದೇ ಈ ಕಥೆಯ ಮುಖ್ಯ ಸಂದೇಶ.